ಭಾರತ್ ಮಾತಾ ಕಿ. ನಮಗೆ ಎಲ್ಲವೂ ದೇವರಿಚ್ಛೆ ಅನ್ನೋದು ಗೊತ್ತಿದೆ. ಆದರೂ ಸಹಿತ ಒಂದು ಕಾರಣಗಳು ಬೇಕು, ಒಂದು ಅವಕಾಶಗಳು ಬೇಕು. ನಮಗೆ ನಮ್ಮೂರಿನಲ್ಲಿರುವ ಕಾಲು ಸಂಘಗಳ ಸಮಸ್ಯೆ ಅನ್ನೋದು ಎಲ್ಲ ಕಡೆ ಚರ್ಚೆ ಮಾಡಿ ಸಮಸ್ಯೆ ಅನ್ನೋದು ಹೇಳಿ ಸರ್ಕಾರದ ಸಿಸ್ಟಮ್ ಅಲ್ಲಿ ನಮಗದರ ಬೆನಿಫಿಟ್ ಅನ್ನೋದು ತರಲಿಕ್ಕೂ ಆಗುದಿಲ್ಲ ಅನ್ನೋದು ಒದ್ದಾಟವೂ ಇತ್ತು. ಆದರೆ ಇಲ್ಲಿ ಬ್ರಿಡ್ಜ್ಗಳ ಅವಶ್ಯಕತೆ ಇದೆ. ಅಲ್ಲಿ ಎಲ್ಲಿಯೋ ಒಬ್ರು ಕೂತ್ಕೊಂಡು ಮನಸ್ಸು ಮಾಡ್ತಾ ಇದ್ದಾರೆ, ಇಂಥವ್ರಿಗೆ ಏನಾರು ಒಂದು ಮಾಡ್ಬೇಕಲ್ಲ ಅಂತ. ನಿಜವಾಗಿ ಬ್ರಿಡ್ಜ್ ಯಾರಿಗೆ ಕೇಳಿದ್ರೆ ನಾನು ಮತ್ತು ಅನ್ನೋದಿತ್ತು ಈ ಬ್ರಿಡ್ಜ್. ಆ ದಾನಿಗಳಿಗೂ ಮತ್ತು ಇಲ್ಲಿ ಅವಶ್ಯಕತೆಗೂ ಒಂದು ಜಾಯಿಂಟ್ ಮಾಡಿದವ್ರು ಮಾತ್ರ ನಾವು. ಉಳಿದಂತೆ ಆ ದಾನ ಮಾಡುವಂತ ಮನಸ್ಸು, ದುಡಿದ ದುಡ್ಡನ್ನು ತಂದು ಇಲ್ಲಿ ಹಾಕ್ಬೇಕಲ್ಲ ಅವ್ರ ಲೆಕ್ಕದಾಗ. ಈಗ ನಾವೀಗ ಇಲ್ಲಿ ಬೈಂದೂರಿನ ಅಲ್ಲಿಗ ಚಿಕ್ಕಮಗಳೂರ ಒಂದು ಕಾಡಿಗೆ ಅಂತದ್ದು ಒಂದು ಸೇತುವೆ ಆಯ್ತು ಅಂದಿರ್ತಾನೆ. ನಮಗೂ ಆ ಕಾಡಿಗೂ ಎಂತ ಅನ್ಸಿತ್ತು ತಕೊಂಡು ಎಲ್ಲ ಎಂತ ಹಾಕ ದುಡದ್ದು. ಈಗ ನಮ್ಗೆ ಏನಾರು ಇತ್ತು ಅಲ್ಲಿಗೆ ಚಿಕ್ಕಮಗಳೂರು ಕಾಡಿಗೆ ಹೋಗಿ ಹಾಕಿ ಬರ್ಕೊಂಡ್ 15 ಲಕ್ಷ ರೂಪಾಯಿ ಹಾಕತ್ತ ನಾವು. ಅಲ್ಲಿ ಕೂತಂತ ಬೆಂಗಳೂರೇ ಕೂತಾರಿಗೆ ಈ ಊರಿನ ಅವ್ರೇ ಹೇಳ್ರಿಗ ಈ ಸುಮಾರು ಸತಿ ಕಾಂಬಕ್ ಬಂದಲಿಕ್ಕೆ ಇಲ್ಲಿ ಮನ್ಸರು ಸಹಿತ ಇಲ್ಲ, ನಮ್ ಕಡೆ ಯಾರು ಇರುವುದಿಲ್ಲ ಇಲ್ಲಿ ಅಂತ ಕೇಳ್ತಾರೆ. ಎಲ್ಲ ಫಾರೆಸ್ಟ್ ಮನೆ ಒಳಗೆ ಅಲ್ಲೆಲ್ಲ ಇರ್ತಾರೆ, ರಸ್ತೆ ಬದಿ ಅಂತೆಲ್ಲ. ಇವತ್ತು ಇಷ್ಟಪ್ಪ ಜನ ಕಂಡ್ರ ಮೇಲೆ ಒಂದು ಹಂತ ಆಗಿರ್ಬೋದು, ಇಷ್ಟಪ್ಪ ಜನ ಓಡಾಡೋರಿದ್ರು ಅಂತೇಳಿ ಹೇಳಿ. ಅಂತ ದಟ್ಟ ಪ್ರದೇಶದಲ್ಲಿ ಸಹಿತ ಜನರ ಅವಶ್ಯಕತೆ ಬೇಕಾದಂತ ಒಂದು ಕಾಲ್ ಸಂಘವನ್ನ ಇಷ್ಟಾಗಿ ನಾನು ಹೇಳ್ತೇನೆ. ಆ ದಿವಸ ಇವರಿಗೆ ಶೋಧನ, ಪ್ರವೀಣ್, ಆದರ್ಶ್, ಅನುದೀಪ್ ಇವರೆಲ್ಲ ಸೆಲೆಕ್ಟ್ ಮಾಡ್ಲಿಕ್ಕೆ ಫಸ್ಟ್ ಹೊರಟಾಗ ನನಗೆ ಎಡಮುಗಿ ಆಗ್ತಂದಿಲ್ಲ ನನ್ನ ತಲೆಯಲ್ಲಿಲ್ಲ. ನಮ್ಮ ಪ್ರಾಜೆಕ್ಟ್ ನಮ್ಮ ಪ್ಲಾನ್ ಇದ್ದದ್ದು ಒಂದು 2 ಲಕ್ಷ ರೂಪಾಯಿಯ ಒಂದು ಪ್ಲಾನ್ ಅಂತೇಳಿ ಹೇಳಿ ಹೊರಟದು. ಆದ್ರೂ ಹೋತ ಒಂದ್ ದಿವಸ ಪಿಕ್ಚರ್ ಬಿಡುತ್ತೆ. ಕೇಂಡೆ ಒಂದು ಅಂದಾಜು ನಿಮ್ದು ಏನು ಖರ್ಚು, ಅಷ್ಟು ದೊಡ್ಡ ಪಿಲ್ಲರ್ ಹಾಕ್ತಿದ್ದಲ್ಲಿ ಎಷ್ಟು ಕೇಂಡೆ. ಅವರು ರಮೇಶ್ ಅರುಣ್ ಹತ್ರ, ಅರುಣಾಚಲಂ ಹತ್ರ ಇಬ್ರು ಮಾತಾಡಿದ್ದಾರೆ, ಅನುದೀಪ್ ಎಲ್ರು. ಅವರೊಂದು ಮೊದಲೇ ಒಂದು ಎಸ್ಟಿಮೇಷನ್ ಮಾಡಿದ್ದಾರೆ, ಒಂದು 15 ಲಕ್ಷದವರೆಗೆ ಹೋಗ್ಬೋದು ಒಟ್ಟು ಖರ್ಚು ಅಂತೇಳಿ ಹೇಳಿ. ಅದಕ್ಕೆ ಅವ್ರೊಳಗೆ ಮಾತಾಡ್ಕೊಂಡು ಇವ್ರು ಆ ದಿವಸ ಬಂದಾಗ ಯಾರು ಎದುರು ಸಿಕ್ಕಿರೋ ನಂಗೆ ಗೊತ್ತಿಲ್ಲ, ನಾ ಎಡಿಯಲ್ರಿಗೆ ಹೆಗಳಿಗೂ ಕೇಂಬುದು. ಅವ್ರು ಸೆಲೆಕ್ಟ್ ಮಾಡೋಕ್ ಬಂದಲಿಕ್ಕೆ ಯಾರು ಎಲ್ಲಿ ಸಿಕ್ಕಿರಿ ಅಂದ್ರೆ, ಯಾಕಂದ್ರೆ ಅವ್ರ ಆ ಜನರದ್ದು ಆ ಪ್ರಾಬ್ಲಮ್ ಅನ್ನು ಕಂಡರ ಆ ದಿವಸವೇ ಡನ್ ಮಾಡಿಬಿಟ್ಟಿರೋ. ಈ ಎಡಮುಗಿಯದೊಂದು ಎಷ್ಟು ಖರ್ಚು ರೋಡಿಲ್ಲ, ಈ ಎಡಮುಗಿಯದೊಂದು ಮಾಡಿಕೊಡುದೆ ಅಂತೇಳಿ ಅವ್ರಿಗೆ ಏನೋ ಒಂದು ಸೆನ್ಸ್ ಆಯ್ತು. ಇಲ್ಲಿ ಜನರ ಕಷ್ಟ, ನಾಣು ನಾಯ್ಕರ ಮಾತು ಮತ್ತೆ ಉಳಿದರೆಲ್ಲ ಹೇಳುದು. ನಾಣು ನಾಯ್ಕರು ಮೀಡಿಯಾದಾಗ 10 ಸರ್ತಿ ಹೇಳೋದು ಕೇಳಿದೆ. ಎಂತ ಹೇಳಿ, ಸಾವಿರೊಳಗೆ ಒಂದು ಮಾಡ್ತೀರಿ ಮಾಡೋದಿಲ್ಲ ಅಂತೇಳಿ ಹೇಳಿ ಹೇಳೋದು. ಇದೊಂದು ಹೇಳಿ 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 ನಂದು ವರ್ಷ ಆಯ್ತು ಬಿಟ್ರೆ ಯಾರು ಮಾಡ್ಕೊಡ್ಲಿಲ್ಲ ಅಂತೇಳಿ ಹೇಳಿ 70 ವರ್ಷದ ಕತೆ ಹೇಳ್ತಾ 70ಗೆ ನೋಡಿ. ಅವರು ಸುರೇಶ್ ಹತ್ರ ಹೇಳ್ದಂಗೆ ದಾನ್ ಪೇಲಿಕ್ತೆ ಕಾನೆವಾಲಂಕ ನಾಮನ್ನಂಗೆ ಅವ್ರು ಬಂದು ಅವ್ರು ಇಲ್ಲಿ ಸಿಕ್ಕಿ ಅವ್ರಿಗೆ ಒಂದು ಅನಿಸಿ ಅವ್ರಿಗಿಲ್ಲ ಆ ದುಡ್ಡಿಲ್ಲ ಹಾಕಂದು ಅನ್ಸ್ಕಿದ್ರೆ ಇದ್ರಾಗ ನಾವೆಲ್ಲ ಎಂಥದ್ದು ಅಲ್ಲ, ನಾವು ನೆಪ ಮಾತ್ರ. ಆದ್ರೆ ಅವ್ರ ಆ ಒಂದು ಮನಸ್ಸಿಂದ ಇವತ್ತೊಂದು ಕಾಲ ಸಂಕ್ರಾಂತ ಆಗಿದೆ. ಮಳಿಯಾಗೆ ಒಂದು ಗನ ಮರ ಬಿದ್ರೆ ಯಾವ ಬ್ರಿಡ್ಜ್ ಇದ್ರು ಕೊಚ್ಕೊ ಹೊತ್ತಾಯ್ಕಂತ ಇದಿಷ್ಟು ಹೆದರಿಕೆ ಹೇಳಿ ಬೈಂದೆ. ಇಲ್ಲ ಫಸ್ಟ್ ಒಂದ್ 2-3 ಮಾಡಿ ಕಾಮ ಮತ್ತೆ ಮುಂದರ್ಸು ಅಂತ ಹೇಳಿದೆ. ಸುಮಾರು ದಿವಸ ತಿಂಗಳಾರ ಮೇಲೆ ನಮ್ಗೇನಾಯ್ತು, ನಾವು ಹೊಸುವಾದ ಇನ್ನೊಂದು ಶಬ್ದದೆ ನಾವು ಬೇಡವರು, ನಂಗೆ ಅದ್ರಿಗೆ ಏನು ಡೌಟೇ ಇಲ್ಲ, ನಾವು ಬೇಡವರು. ಅವರು ದಾನ ಮಾಡುವರು. ನಮ್ಗೆ ಇಡೀ ಹೊತ್ತು ಫೋನ್ ಮಾಡೋಕೆ ನಮಗ್ ಮುಲಾಜ್. ಒಂದು 4-5 ತಿಂಗಳಾಯ್ತು ಇದೊಂಚೂರು ಸೈಲೆಂಟ್ ಆಗಿಬಿಡು. ನಾವು ಒಂದು ದೀಪ ಮಾತಾಡ್ಕೊಂಬ ಹೆಂಗ್ ಒತ್ತಡ ಹಾಕೋದು, ಹೆಂಗ್ ಇದು ಮಾಡೋದು. ಅವ್ರ ಪಾಪ ಅವ್ರದ್ದೇ ಬ್ಯುಸಿಯಾಗಿರ್ತಾರೆ. ದಾನ ಕೊಡ್ತೆ ಅಂದ್ರೆ ಹೆಂಗೆ ಕಡಿಗೆ ಹೆದರಿಕೆ ಅಪ್ಪ ಶುರುವಾಯ್ತು ಕೈ ಬಿಟ್ರು ಅಂದೇಳಿ ಎಣಿಸ್ಕೊಂತ. ಒಂದ್ ದಿವಸ ಒತ್ತಡ ಮಾಡಿ ಫೋನ್ ಮಾಡಿದ್ದೆ. ಆ ದಿವಸ ಚೆನ್ನೈಯಲ್ಲಿ ಅರುಣಾಚಲಂ ಅವ್ರು ಯಾವ್ದೋ ಪ್ರೋಗ್ರಾಮ್ ಅಲ್ಲಿ ಇದ್ರು. ಬೆನ್ನಿಗೆ 2-3 ಸತಿ ಮಾಡ್ತಾ ಅಂದ್ರೆ ಹೆದರಿಕೆ ಬಿದ್ದೋಯ್ತು ನಮ್ಗೆ. ಹೋಯ್ತು ಇದು ಇವತ್ತು ಬ್ರಿಡ್ಜ್ ಎಲ್ಲ ಆಯ್ತು, ಕತೆ ನಾವೇ ಹಾಳು ಮಾಡ್ಕೊಂತ ಅಂತೇಳಿ ಹೇಳಿ ಹೆದರಿಕೆ ಮೇಲೆ ಫೋನ್ ಮಾಡುವತ್ತಿಗೆ ಅವ್ರು ಈಗ ಫಂಕ್ಷನ್ ಆಗಿದ್ದೆ, ಒಂದು ವಾರದಾಗೆ ನಾನು ವಾಪಸ್ ರಿಪ್ಲೈ ಕೊಡ್ತೆ ಅಂತೇಳಿ ಹೇಳಿ ಸೀದಾ ಮಗನ ಕಳಿಸಿ ಕೊಟ್ಟರು. ಅಲ್ಲಿಗೆ ನಮ್ಗೆ ವಾದ್ಯೂ ಬಂದಂಗೆ ಇದಿನ್ನು ಪಾಸ್ ಆಗ್ತ ಅಂತೇಳಿ ಅದಕ್ಕೆ ಕರ್ಕ ಬಂದು ಇಲ್ಲಿವರೆಗೆ ಕರ್ಕ ಬಾಪದ. ಈಗ ಬ್ರಿಡ್ಜ್ ಮಾಡೋದು ಚಂದ, ರಸ್ತೆ ಬದಿ ಬಂದು ಈ ಬ್ರಿಡ್ಜ್ ಮಾಡೋದಾರ ಅಡ್ಡಿಲ್ಲ, ಹೈವೇ ಏರ್ಪೋರ್ಟ್ ಇಂದ ಇಳಿದಾರ ಅಲ್ಲೇ ಬಂದು ಹಾಕೋದಿಲ್ಲ. ಈಗ ಇಲ್ಲಿ ಬಂದು ಹಾಕೋದು, ಈಗ ಅಲ್ಲೂ ಹಾಕೋದಿತ್ತು. ಈಗ 90ಗೆ ರೋಡ್ ಪೂರ್ತಿ ಹೋಗಿದೆ. ಈಗ ಆಯ್ತಾ, ಬ್ರಿಡ್ಜ್ ಮಾಡಿ ಮುಗಿಸಿರ್ತೀರಿ, ಈಗ ನೋಡ್ಲಿಕ್ಕೆ ಹೋಗೋದೇ ಬಾರಿ ಕಷ್ಟ ಇದೆ. ಅಂತದ್ ಹಾಪತ್ತೆ ಇವರಿಗೆ ಯಾರು ಒಂದು ಉಪಕಾರ ಮಾಡ್ಕ, ಈ ನಮ್ಮನೆ ಒದ್ಕೈ ಅಂತ ಉಪಕಾರ ಮಾಡ್ಕೊ ಬಂದು ಬಿಟ್ರೆ ಅದು ಒಂದು ಬದಿ ಹೆದರಿಕೆ. ಯಾರು ಅವ್ರು ಬಂದರ ನಮ್ಗೊಂದು ಮತ್ತೊಂದು ವಿಷಯ ಗೊತ್ತಾದ ಏನಕ್ಕೆ ಅಂದ್ರೆ, ಅವರು ಕಮಲಶಿಲೆ ದುರ್ಗಾ ಪರಮೇಶ್ವರಿ ಭಕ್ತರು. ನಮ್ಗೆ ಅಲ್ಲಿಗೆ ಇದೆಲ್ಲವೂ ದೇವ್ರ ಇಚ್ಛೆ ಅಂಬುದು ಮತ್ತೊಂದು ಸತಿ ಆಯ್ತು. ಅದಕ್ಕೋಸ್ಕರ ಹೇಳೋದು ಎಲ್ಲವೂ ದೇವ್ರ ಇಚ್ಛೆ ಅಂತ ಹೇಳೋದು. ಅವರು ಕಮಲಶಿಲೆಗೆ ಬಂದ ಸತ್ಯ ಒಂದ್ಸತಿ ದೇವಿ ಕೈ ಮುಕ್ಕೊಂಡು, ಈಗಳು ಬೆಳಿಗ್ಗೆ ಹೋಗಿ ಬಂದ್ರು. ಅವರು ಕೈ ಮುಕ್ಕೊಂಡು ಬಂದರು. ಆ ದೇವಿ ಆಶೀರ್ವಾದದಾಗ ಅವರು ಅಷ್ಟು ದೊಡ್ಡರಾಗಿರೋ ಮತ್ತೂ ದೊಡ್ಡರಾಗಲಿ. ನಮಗೊಂದಿಲ್ಲ ಕಾಲ ಸಂಕ ಬಂತು. ನಾವು ಒಂದಕ್ಕಿಂತ ಖರ್ಚು ಹೆಚ್ಚು ಅವರು ಫಸ್ಟ್ ಒಂದು ಚಂದ ಮಾಡಿ ತೋರ್ಸು ಅಂತ ಹೇಳಿ ಮಾಡಿರ. ಅದಕ್ಕೆ ಹಠ ಹಿಡಿದು ಭಗೀರಥನ ಕಂಡಂಗೆ ಎಡಿ ಹೇಳ್ರ ದಿವಸ ಕಲ್ಲು ಹೊರುದು, ಮಣ್ಣು ಹೊರುದು, ಕಲ್ಲು ಹೊಡೋದು ಎಲ್ಲ ಮಾಡಿದ್ರು. ಯೋಗೇಶ್ವರು ಇಲ್ಲಿಯರೆಲ್ಲರೂ ಒಟ್ಟೆ ಆ ರೀತಿ ಮಾಡ್ತಾ ಇದ್ರು.
2023 20ನೇ ತಾರೀಕು ಮೇ ಇವತ್ತಿನ ಪೇಪರಲ್ಲಿ ನಮಗೆ 3 ಮಕ್ಕಳು ಬೈಂದೂರಲ್ಲಿ ಮಳೆ ಫ್ಲಡ್ ಬಂದಾಗ ತೀರೋದ್ರು ಅಂತ ದೊಡ್ಡ ನ್ಯೂಸ್ ಬಂತು. ಅದು ಓವರಾಲ್ ಆಗಿ ಕಲೆಕ್ಟಿವ್ ಆಗಿ ಕೊಟ್ಟಿದ್ದು. ಆ ಕಲೆಕ್ಟಿವ್ ಕೊಟ್ಟಿದ್ದಲ್ಲಿ ನನ್ನ ತಂದೆ ಅದನ್ನು ನೋಡಿ ಒಂದಿನ ತುಂಬ ದುಃಖದಲ್ಲಿ ತುಂಬ ಬೇಜಾರಲ್ಲಿ ಕುಂತಿದ್ರು. ಆವಾಗ ಜಸ್ಟ್ ಹೋಗಿ ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು, ಇದು ಈ ಥರ ತುಂಬ ಕಷ್ಟದಲ್ಲಿ ದಾಟೋದು ಮಕ್ಕಳು ಮರಿ ಅವ್ರ ತಂದೆ ತಾಯಿ ವಯಸ್ಸಾದವರು ಹಾಸ್ಪಿಟ್ಲ್ ಆಗಲಿ ಯಾವುದಕ್ಕೆ ಅದು ದಾಟೋದು ಹೋಗೋದು ಎಷ್ಟು ಕಷ್ಟ ಇದೆ ಅಂತ. ಆ್ಯಕ್ಚುಲಿ ನಮ್ಮಲ್ಲಿ ಬಂದು ನಮ್ಮ ತಂದೆ ಒಂದು ಸಸ್ಪೆನ್ಷನ್ ಅದು ಬಂದು ಅವ್ರು ತುಂಬ ಹಳೆಯ ತುಂಬ ವರ್ಷದಿಂದ ಅದು ಮಾಡಿದ್ದಾರೆ. ಅದು ತುಂಬ ಎಫಿಷಿಯೆಂಟಾಗೂ ಇರುತ್ತೆ, ಪ್ಲಸ್ ಅದು ಪ್ರೊಡಕ್ಟಿವ್ ಆಗೂ ಇರುತ್ತೆ. ಅದು ಏನಕ್ಕೆ ಬೇಕೋ ಕರೆಕ್ಟಾಗಿ ಯೂಸ್ ಮಾಡೋದಲ್ಲ. ನಾವು ಆ ಬೇಸ್ ಮೇಲೆ ಒಂದಿನ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮ್ ಆಯಿತೋ ಅಲ್ಲಿಗೆ ನಾವು ಒಂದು 100 ಬ್ರಿಡ್ಜ್ ಆದರೂ ಮಾಡಲೇಬೇಕು ಅಂತ ತುಂಬ ಸ್ಟ್ರಾಂಗ್ ಆಗಿ ಮನಸ್ಸಲ್ಲಿ. ಇದಕ್ಕಿಂತ ಎಲ್ಲ ತುಂಬ ಇಂಪಾರ್ಟೆಂಟಾಗಿ ಏನು ಅಂದರೆ ನಾವೇನೋ ಒಂದು ಮಾಡಬೇಕು ಅಂದಾಗ ಎಲ್ಲಿ ಬೇಕೋ ಏನು ಬೇಕೋ ಒಂದು ಯಾರು ಮಾಡೋಕ್ಕಾಗಲ್ಲ. ಲೋಕಲಲ್ಲಾಗಿ ಇವಾಗ ಅವರೆಲ್ಲ ಬಂದು ಅವರು ಅನ್ನೋದಿತ್ತು ಎಲ್ಲ ಬಂದು ಡೈಲಿ ಕಾನ್ಸ್ಟೆಂಟಾಗಿ ಇದ್ದು ಇದನ್ನು ಫಾಲೋ ಮಾಡಿ, ನಾವು ಸ್ವಲ್ಪ ಏನೋ ಬ್ಯುಸಿಯಾಗಿ ಡೈವರ್ಟ್ ಆದ್ರೂ ಫೋನ್ ಮಾಡಿ ಕೇಳಿ ನಮ್ಮನ್ನು ಅದನ್ನು ಇಮಿಡಿಯೇಟಾಗಿ ಮಾಡಿ ತುಂಬ ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ. ಇದೆಲ್ಲ ಒಂದು ನೋಡಬೇಕು ಅಂದರೆ ನಮಗೆ ತುಂಬ ಸಂತೋಷ ಆಗುತ್ತೆ. ಈ ಥರ ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ದೇವ್ರಿಗೂ ಕೃತಜ್ಞತೆ, ಪ್ಲಸ್ ನಮ್ಮ MLA ಸರ್, ಆಮೇಲೆ ಈ ಊರವರು ಅನುದೀಪು, ಆಮೇಲೆ ಈ ಜೊತೆ ಕೆಲಸ ಮಾಡಿದ್ರಲ್ಲ ನಮ್ಮ ಟೀಮಲ್ಲೂ ಒಂದು 3 ಜನ ಎಲ್ಲ ಬಂದು ಅಲ್ಲಿಂದ ರಾತ್ರಿ ಬಸ್ಸಲ್ಲಿ ಬಂದು ಎಲ್ಲ ಕೆಲಸ ಮಾಡೋದು. ಇವ್ರಿಗೆಲ್ಲರಿಗೂ ಆ ಬ್ಲೆಸ್ಸಿಂಗ್ಸ್ ಇರಬೇಕು ಅಂತ. ಥ್ಯಾಂಕ್ ಯು. ನಾವು ಯಾವಾಗಲೂ ದೇವರ ಹತ್ರ ಪ್ರಾರ್ಥನೆ ಮಾಡುವವರು, ದುಡಿಯೋರು ಚೆನ್ನಾಗಿ ದುಡಿಲಿ, ಅವರ ದುಡಿಮೆ ಭಾಗವನ್ನು ಸಮಾಜಕ್ಕಿಡಲಿ ಅಂತ. ಆ ಸಮಾಜಕ್ಕಿಟ್ಟ ದುಡಿಮೆ ಭಾಗದಲ್ಲಿ ಇಂಥದ್ದೆಲ್ಲ ಸಾಮಾಜಿಕ ಕೆಲಸಗಳಾಗಲಿ ಅನ್ನುವಂಥದ್ದು ಮಾತ್ರ ನಮ್ಮ ಪ್ರಾರ್ಥನೆ. ಕಮಲಶಿಲೆ ದೇವಿ ಆಶೀರ್ವಾದ ಅವರಿಗೂ ಇದೆ, ಅವ್ರ ಭಕ್ತರು ಸಹಿತ ಅದರದ್ದು ಬೆಂಗಳೂರಿಂದ ಬಂದು ಈ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಸಹಕಾರ ಮಾಡಿದಂಥ ಊರಿನವರು, ಪರಿಶ್ರಮ ಪಟ್ಟವರು, ಮಾಧ್ಯಮದವರು ಮಾಧ್ಯಮದವ್ರಿಗೆ ಹೇಳಿದರು ಈ ವಿಷಯಗಳು ನಮ್ಮ ಮಾಧ್ಯಮದಿಂದ ಬಂದಾಗ ಗೊತ್ತಾಯಿತು. ಸೊ ನಿಮಗೂ ಎಲ್ರಿಗೂ ಸಹಿತ ದೇವರು ಒಳ್ಳೇದು ಮಾಡಲಿ. ಇಂಥದ್ದೊಂದು ನೂರಾರು ಕಾರ್ಯಕ್ರಮಗಳು ಕೆಲಸಗಳಾಗಲಿ ಅದು ಸಹಕಾರ